ಹಾಯ್ ಹಾಲ್ ವೆಲ್ಕಮ್ ಟು ಮೇಗಾ ಬ್ಲಾಗ್ಸ್. ಎಲ್ರು ಹೇಗಿದ್ದೀರಾ ಹೇಳು ಪಾಪ, ಹಿಂಗೆ ತಾನೆ ಹೇಳಲ್ಲ. ನಮ್ ಪುಟ್ಟ ಇವತ್ತು ಪಾಪ ಇವತ್ತು ನಾನ್ ವಿಡಿಯೋ ಮಾಡ್ಕೊ ಬರ್ತೀನಿ ಅಂದ್ಬಿಟ್ಟು ಮಾಡ್ಕೊ ಬಂದಿದ್ದಾರೆ ವಿಡಿಯೋ. ಡೈಲಾಗ್ ನಾನೇ ಹೇಳೋದಲ್ಲ, ನಾನು ಹೇಳ್ದಂಗೆ ಬಿಡು ಪುಟ್ಟ. ಇವತ್ತು ಸಂಡೇ ವ್ಲಾಗ್ ಅಲ್ವಾ, ನೆನ್ನೆನೆ ನಾನ್ ವೆಜ್ ಮಾಡು ಅಂತ ತುಂಬಾ ಹಿಂಸೆ ಕೊಡ್ತಿದ್ರು. ಅದಕ್ಕೆ ಇವತ್ತು ಸಿಂಪಲ್ ಆಗಿ ಏನಾದ್ರು ನಾನ್ ವೆಜ್ ಮಾಡ್ಕೊಡೋಣ ಅಂದ್ಬಿಟ್ಟು ಸಿಂಪಲ್ ಅಂಡ್ ಲೈಟ್ ಆಗಿ ಬ್ಯಾಚುಲರ್ಸ್ ಮಾಡ್ಕೋಬಹುದು ಆ ತರ ಒಂದು ಚಿಕನ್ ಫ್ರೈ ಮಾಡ್ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಏನು ರುಬ್ಕೊಳ್ಳೋದಿಲ್ಲ ಏನಿಲ್ಲ, ಸುಮ್ ಡೈರೆಕ್ಟ್ ಆಗಿ ಹಾಗೆ ಮಾಡ್ತಾ ಇರೋದೆ. ಇಲ್ಲಿ ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಒಂದು ಟೊಮೆಟೊ, ಒಂದು 3 ಈರುಳ್ಳಿ, ಆಮೇಲೆ ಒಂದು 5 ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಪೌಡರ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತೀನಿ ನಾನು ಚಿಕನ್ ಹಾಕಿದಾದ್ಮೇಲೆ. ಅದಕ್ಕೆ ಇವತ್ತು ಸಿಂಪಲ್ ಆಗಿ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಏನು ಗೊತ್ತಾ, ಸಂಡೇ ವೀಕೆಂಡ್ ಅಂದ್ರೆ ನಮ್ಮ ಪುಟ್ಟಗೆ ನಾನ್ ವೆಜ್ ಇವಾಗ ಅಭ್ಯಾಸ ಚಿಕನ್ ಮಾಡಿ ಅಂತ ನೆನ್ನೆನೇ ಹೇಳಿದ್ರು. ಆದ್ರೆ ನಾನು ಸುಮ್ಮನೆ ಲೈಟಾಗಿ ಬೇಡ ಎಗ್ ಬಿರಿಯಾನಿ ಮಾಡ್ತೀನಿ ಇವತ್ತು ಅಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ಬಿಟ್ಟಿದ್ದೆ. ಬುಡಿ ತೆಗೆ ಅಂದ್ಬಿಟ್ಟು ಒಂದು 1/2 kg ಚಿಕನ್ ತಂದಿದ್ದೀನಿ. ಈಗ 1/2 kg ಚಿಕನಲ್ಲಿ ಚಿಕನ್ ಫ್ರೈ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ಫ್ರೈನ ಸ್ಟಾರ್ಟ್ ಮಾಡ್ತೀರಾ ಪಾಪ ಅವರ? ಇವಾಗ ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ. ಎಣ್ಣೆ ಕಾದಿದಾದ್ಮೇಲೆ, ಅಂದರೆ ನೀವು ಯಾವ ಬಾಣಲಿಲಾದರೂ ಮಾಡ್ಕೋಬೋದು, ಅಂದರೆ ಯಾವ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ಕಡಾಯಿ ಥರದಾದರೂ ಮಾಡ್ಕೋಬೋದು ನೀವು. ಈಗ ಎಣ್ಣೆ ಕಾದಿದಾದ್ಮೇಲೆ 5 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೋತಿದ್ದೀನಿ. ಅದಾಗಿದ್ದಾದ್ಮೇಲೆ ಒಂದು 3 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ 3 ಈರುಳ್ಳಿನ ಈ ಥರ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡು, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತಲ್ವ ಈರುಳ್ಳಿ ಕಲರ್ ಚೇಂಜ್ ಆಗೋದು, ಅಲ್ಲಿವರೆಗೂ ಫ್ರೈ ಮಾಡಿದ ಆದಮೇಲೆ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿರೋದು. ಈ ಥರ ಒಂಚೂರು ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ಕಲರ್ ಬಂದಿದ್ದಾದಮೇಲೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಕೂಡ ಹಾಕೋಬೋದು, ಬಟ್ ಅದು ಚೆನ್ನಾಗಿರಲ್ಲ ಅಷ್ಟಾಗಷ್ಟೇ ಟೇಸ್ಟ್. ಆ ಟೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತಡ ಹಿಡಿಯೋ ಚಾನ್ಸಸ್ ಇರುತ್ತೆ, ತಡ ಹಿಡಿಯೋದು ನೋಡಿಕೊಂಡು ಅಲ್ಲಲ್ಲೇ ತಿರುಗಿಸ್ಕೋತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದ ತಕ್ಷಣ ತಡ ಹಿಡಿದ್ಬಿಡುತ್ತೆ. ಇವಾಗ ಈರುಳ್ಳಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗಿದ್ದಾದಮೇಲೆ ಚಿಕನ್ನ ಹಾಕೋತಿದ್ದೀನಿ. ನಾನಿಲ್ಲಿ 1/2 kg ಅಷ್ಟು ಚಿಕನ್ನ ಹಾಕೋತಿದ್ದೀನಿ. ಅದಾಗಿದ್ದಾದಮೇಲೆ ಇವಾಗ ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಚಿಕನ್ನು ಮಾಮೂಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ, ನೀರು ಬಿಡುತ್ತೆ ಫಸ್ಟು. ಅದಾಗಿದ್ದಾದಮೇಲೆ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಚಿಕನ್ನು. ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಆಗ್ತಷ್ಟು ಚಿಕನ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಕ್ಲೀನಾಗಿ ಹಸಿ ಸ್ಮೆಲ್ ಹೋಗಬೇಕು ಚಿಕನ್ದು, ಅಷ್ಟು ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗದೇ ಇದ್ದರೆ ಚೆನ್ನಾಗಿರಲ್ಲ, ಗಬ್ ಹೊಡೆಯುತ್ತೆ. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚಿಕನ್ ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ 1 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಟೊಮೊಟೊನ ಹಾಕಿ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚಿಕನ್ ಜೊತೆ ಫ್ರೈ ಮಾಡಬೇಕು. ಗೊತ್ತಾಗುತ್ತೆ ಟೊಮೆಟೊ ಸಾಫ್ಟ್ ಆಗೋದು ನಿಮಗೆ. ನೋಡಿ, ಇವಾಗ ಎರಡೂ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಇವಾಗ ಅದ್ರ ಜೊತೆಗೇ ಒಂದು 3 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋತಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಸ್ಪೈಸಿ ಆಗಿರಲಿ ಅಂದ್ಬಿಟ್ಟು 3 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ಪೈಸಿ ಕಮ್ಮಿ ಬೇಕು ಅಂದರೆ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾಗಿದ್ದಾದಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ 2 ಸ್ಪೂನಷ್ಟು ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋತಿದ್ದೀನಿ. ನಿಮಗೆ ಸ್ಪೈಸಿ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಈ ಥರ ಮಸಾಲ ಪೌಡರ್ಸ್ನ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಲೇ ಚಿಲ್ಲಿ ಪೌಡರ್ನ ಸ್ವಲ್ಪ ಹೆಚ್ಚಿಗೆ ಆಗಿ ಹಾಕಿದ್ದೀನಿ. ಇವಾಗ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಕೆ ಬಿಡಬೇಕು. ಮಸಾಲ ಎಲ್ಲ ಹಿಡಿಬೇಕು ಚಿಕನ್ಗೆ, ಆ ಥರ. ಇವಾಗ ಮಸಾಲ ಎಲ್ಲ ಹಾಕಿ ಚಿಕನಿಗೆ ಹಿಡ್ದಿದ್ದಾದಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೋತಿದ್ದೀನಿ. ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ನೀರನ್ನ ಹಾಕಿ ಚಿಕನ್ನ ಬೇಯಲಿಕ್ಕೆ ಬಿಟ್ಬಿಡ್ಬೇಕು. ಇವಾಗ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಪುದೀನ ಸೊಪ್ಪು ಎರಡೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಯಿತು. ಸ್ಪೈಸಿಯಾಗಿ ಖಾರವಾಗಿ ಚಿಕನ್ ಫ್ರೈ ರೆಡಿ ಆಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಖಾರ ಜಾಸ್ತಿನೇ ಆಗಿತ್ತು. ಇದಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ರೈಸ್ಗೆ ಅಂದರೆ ವೈಟ್ ರೈಸ್ಗೆ ಮಾಡ್ಕೊಂಡಿದ್ದೆ ಚಿಕನ್ ಫ್ರೈನ. ಪುಟ್ಟ ವೈಟ್ ರೈಸೇ ಇರಲಿ ಮಾಡಿ ಅಂತಂದ್ರಲ್ಲ, ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಪಾಪಮ್ಮ ಅಲ್ಲಿ ಹಾಕ್ಬಿಡ್ತಾ ಇದ್ದೀರಾ ಇವತ್ತು ಸಿಂಪಲಾಗಿ ಬಿಸಿ ಅಂದ್ಬಿಟ್ಟು ಫುಲ್ ಅನ್ನ ಬಿಸಿ ಸ್ವಲ್ಪನೇ ಸಾಕು ಇವತ್ತು. ಇವಾಗ ಸಂಜೆ ಊಟ ಮಾಡಿದ್ದೀನಿ ಅದಕ್ಕೆ. ಓಕೆ ಚಿನ್ನು.
ಕೋಳಿ ಆದಂಗೆ ಐತಿಲ್ಲ ಐಕವ ಸಾಕು ಸ್ವಲ್ಪ ಏನು ಐಕವ ಹಾಂ 2 ಪೀಸ್ 3 ಪೀಸ್ ಹಾಕಿ ನಿನಗೆ ಈ ಥರ ಗ್ರೇವಿಲಿ ತಿನ್ನಕ್ಕೆ ಚಂದ ಅಲ್ವಾ ಪುಟ್ಟ? ಪಪ್ಪ ಹೆಂಗೈತೆ ಟೇಸ್ಟು? ಅದೇ ಗ್ರೇವಿ ತಿಂದು ನೋಡ್ತೀನಿ ಒಂದು ಸ್ವಲ್ಪ ಈಗ. ಡಿಫ್ರೆಂಟ್ ಆಗೈತೆ ಪುಟ್ಟ ಟೇಸ್ಟು. ಡಿಫ್ರೆಂಟ್ ಐತೆ. ಹಾಂ ಹಿಂಗೆ ನಾನು ಮಾಡಿದಲ್ವಾ ಕಷ್ಟಪಟ್ಟೆ, ಅದಕ್ಕೆ ಸಗದಾಗೈತೆ. ಅದಕ್ಕೆ ಪಾಪ ನಾನು ಕೇಳು ಕುಕಿಂಗ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳೋದು ನಾನು. ಪಾಪ ಚಿಕನ್ ಮಾತ್ರ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗೈತೆ. ಜ್ಯೂಸಿ 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 ಅಂದರೆ ಪಾಪ ಅಂದರೆ ಜಾಸ್ತಿ ಡ್ರೈ ಆಗಿಲ್ಲ, ಲಿಕ್ವಿಡ್ ಟೈಪ್ ಐತೆ. ಕರೆಕ್ಟಾಗಿ ಬಂದೈತೆ. ಕರೆಕ್ಟಾಗಿ ಬಂದೈತೆ. ಬಿಸಿ ಬಿಸಿ ಅನ್ನ ಜೊತೆ ಈ ಥರ ಬಿಸಿ ಬಿಸಿ ಗ್ರೇವಿ ಹಾಕೊಂಡು ತಿಂತಾ ಇದ್ರೆ ಚಪಾತಿಗಿಂತ ಈ ಥರ ಗ್ರೇವಿ ಅನ್ನ ಬೆಸ್ಟ್ ಅಲ್ವಾ ಪುಟ್ಟ? ಯಾ ಸೂಪರ್ ಆಗಿರ್ತದೆ. ಸೂಪರ್ ಆಗೈತೆ. ನೀವು ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಬೇಕು ಈ ರೆಸಿಪಿನ. ಓಕೆ. ಪಾಪ ಅಂತ ಬಿಟ್ಬಿಟ್ರಿ ಮಾಡ. ಚಿಕನ್ ಹೆಂಗೈತೆ? ಪರ್ಫೆಕ್ಟಾಗಿ ಬಂದೈತಾ? ಕರೆಕ್ಟಾಗಿ ತಿನ್ಬೇಕು ಪಾಪ. ಅದರ ಆಯ್ತಾ ಗ್ರೇವಿ ಜೊತೆ ತಿಂದು ನೋಡಿ ಅನ್ನನ. ಏನು ಒಂದು ಮಸಾಲೆ ಆಡಿಸಿಲ್ಲ ಪುಟ. ಮಸಾಲೆ ಏನು ಹಾಕಿಲ್ವಾ? ಏನು ಮಸಾಲೆನೂ ಹಾಕಿಲ್ಲ, ಬರೀ ಪೌಡರ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ. ಮಿಕ್ಸಿ ಯೂಸೇ ಮಾಡಿಲ್ಲ? ಎಷ್ಟು ಲೇಬೇಕಪ್ಪ. ಸೂಪರ್ ಆಯ್ತಲ್ವಾ? ಸ್ವಲ್ಪ 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 ಚಿಕನ್ ಹುಳಿ ಹಾಕಿದೆಲ್ಲ ಸ್ವಲ್ಪ ಸ್ವಲ್ಪ ಈಗ ತಿಂತಾರೆ. ಸ್ಮೂತ್ ಹುಳಿ ಹೋಯ್ತಿದೆ. 2 ತಟ್ಟೆ ಕಲಿ ಮಾಡ್ತೀನಿ ಹಂಗೆ. ಚೆನ್ನಾಯ್ತಲ್ವಾ? ಚಿಕನ್ ಚಾಪ್ಸ್ಗಿಂತ ಈ ಥರ ಏನೋ ಡಿಫ್ರೆಂಟು ಚೆನ್ನಾಗಿದೆ. ಅಂದರೆ ಅದೇ ಡಿಫ್ರೆಂಟು ಇದೇ ಡಿಫ್ರೆಂಟ್ ಪುಟ. ಮೆಗಾ ಬ್ಲಾಗ್ಸ್ ತಿನ್ಬಿಟ್ಟು ಸಿಗ್ತೀವಿ. ಏನು ಮಾಡ್ತಿದ್ದೀರಾ? ಜ್ಯೂಸ್. ಏನು ಜ್ಯೂಸ್ ಮನೆ? ಎಷ್ಟು ಮೋಸಂಬಿ ಹಾಕಿದ್ದೀರಾ? 2. ಪಾಪ ಸ್ವಲ್ಪ ನೀರಾಗಿ ಮಾಡಿ ಫಸ್ಟು. ಪಾಪ ಮೂಸಂಬೆ ಜ್ಯೂಸ್ ಮಾಡಿಕೊಡ್ತಿದ್ದೀರಾ ಇವತ್ತು ನನಗೆ? ನೆನ್ನೆ ನಾನು ಇವ್ರಿಗೆ ಪೊಮಗ್ರನೇಟ್ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಅದಕ್ಕೆ ಇವತ್ತು ಇವ್ರು ನನಗೆ ಮೂಸಂಬೆ ಜ್ಯೂಸ್ ಮಾಡಿಕೊಡ್ತಿದ್ದಾರೆ. ಆಮೇಲೆ ಹಾಕೋರಂತೆ ಇವಾಗ ಅದು ಮಿಕ್ಸಿ ಸರಿ ಇಲ್ಲ, ಡಮ್ ಮಾಡಿಬಿಡುತ್ತೆ. ಏನು ಜ್ಯೂಸು? ಮೂಸಂಬಿ. ಮೂಸಂಬಿ ಯಾರಿಗೋಸ್ಕರ? ನನಗೋಸ್ಕರ. ಯಾರಿಗೋಸ್ಕರ? ನನಗೋಸ್ಕರ. ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ ಪುಟ. ನಿಜ ಹೇಳು ಪುಟ. ನನಗೋಸ್ಕರ. ನಿಜ ನಿಜ. ಲವ್ ಯು. ಓಕೆ. ಗುಡ್ಡಾಟಾಡ್ ಪಡ್ಸೇನು ನಮ್ಮ ಪುಟ್ಟಣ. ಪುಟ್ಟಣ ಪುಟ್ಟಣ ಚಿನ್ನ ಮುದ್ದು. ಯಾಕೆ ಇದ್ರಲ್ಲಿ ಸೋಸೋಕ್ಕಾಗಲ್ವಾ? ಕೊಡಿ, ನಾನು ಸೋಸ್ಕೊಡ್ತೀನಿ. ಪಾಪ ಇದೊಂಚೂರು ರುಬ್ಬಿಡ್ತೀವಿ. ಪಾಪ ನಿಮ್ಗೆ ಈ ಥರ ಸೋಸಕ್ಕೆ ಬರಲ್ವಾ? ಮೂಸಂಬಿ ಜ್ಯೂಸು ಸೋಸಿದ್ರೇ ಚೆನ್ನಾಗಿರುತ್ತೆ. ಅಂದರೆ ನಮ್ಮದು ಜ್ಯೂಸ್ ಗ್ರೈಂಡರ್ ಅಲ್ವಲ್ಲ ಪುಟ? ಜ್ಯೂಸ್ ಗ್ರೈಂಡರ್ ಅಲ್ವಲ್ಲ? ಜ್ಯೂಸ್ ಗ್ರೈಂಡರ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಏನಂತೀರಾ ಪಾಪ? ಅದೆಲ್ಲ ಸರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಿಮ್ಗೆ ಯಾಕೆ ಜ್ಯೂಸ್ ಅಂದರೆ ಊಟ ಮಾಡಾದ್ಮೇಲೆ ಜ್ಯೂಸ್ ಕುಡಿಯೋಕ್ಕೆ ಇಷ್ಟ ಆಗುತ್ತೆ? ಚೆನ್ನಾಗಿರ್ತದೆ ಅಂತ. ಯಾಕೆ? ನಮ್ಗೆ ಹಂಗೆ ಆಲ್ಮೋಸ್ಟ್ ನೋಡಿದ್ದೀನಿ, ನೀವು ಊಟ ಮಾಡಾದ್ಮೇಲೆ ನಾವು ಊಟಕ್ಕೆ ಮುಂಚೆ ಆಲ್ಮೋಸ್ಟ್ ಊಟ ಆದಮೇಲೆ ನಾವು ಯಾವತ್ತೂ ಜ್ಯೂಸ್ ಕುಡಿಯೋದು. ಆಗೆಲ್ಲ ಏನು ಮಾಡ್ತಿದ್ದೆ, ಒಂದು ಸ್ವಲ್ಪ ದಿನ ಕೆಲಸದಿಂದ ಬಂದಿದ ತಕ್ಷಣ ಜ್ಯೂಸ್ ಮಾಡಿ ಮಡಗ್ತಿದ್ದೆ, ನೀನು ಕುಡಿದು ಬಿಡ್ತಿದ್ದೆ. ಆಮೇಲೆ ನಾನು ಯಾವಾಗ ಸ್ವಲ್ಪ ಸೋಂಬೇರಿಯಾಗಿ ಜ್ಯೂಸ್ ಮಾಡೋದು ಬಿಟ್ಟೆ, ಆವಾಗ ನೀನು ಊಟ ಮಾಡೋದು ಮಾಡ್ಕೊಂಡು ಕುಡಿಯೋಕೆ ನೀನೇ ಸ್ಟಾರ್ಟ್ ಮಾಡಿದೆ. ಸೋಂಬೇರಿ ಅಂತ ಒಪ್ಕೋದಿಲ್ಲ. ನಿಜನೇ ಹೇಳ್ಬೇಕಲ್ವಾ? ನಾನು ಯಾವಾಗ ಸುಳ್ಳು ಹೇಳಿದ್ದೀನಿ? ಅಲ್ಲ, ಅದು ಹಂಗೆ ತಾನೇ ಆಗಿದ್ದು. ಫಸ್ಟ್ ಅವಾಗ ನಾನೇ ಸ್ಟಾರ್ಟ್ ಮಾಡಿದೆ ಜ್ಯೂಸ್ ಮಾಡಲಿಕ್ಕೆ. ಆಮೇಲೆ ಇಷ್ಟಪಟ್ಟು ಕುಡಿತಿದ್ದೆ, ಬಂದಿದ ತಕ್ಷಣ ಮಾಡ್ಕೊಡ್ತಿದ್ದೀನಲ್ಲ ಅಂತ. ಆಮೇಲೆ ನಾನು ಯಾವಾಗ ಸ್ವಲ್ಪ ಸೋಂಬೇರಿ ಅದೇ, ನೀನು ರಾತ್ರಿ ಹೊತ್ತು ಮಾಡ್ಕೊಡಲ್ಲ ಬಿಡು ಅಂದ್ಬಿಟ್ಟು ರಾತ್ರಿ ಹೊತ್ತು ಮಾಡ್ಕೊಂಡು ಕುಡಿಯೋಕೆ ಶುರು ಮಾಡಿದೆ. ಆಮೇಲೆ ನಿನ್ನ ಜೊತೆ ನಾನು ಸೇರ್ಕೊಂಡೆ ತಿರ್ಗ. ಆಮೇಲೆ ನನಗೂ ಸ್ವಲ್ಪ ದಿನ ಜ್ಯೂಸ್ ಕುಡಿಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಸ್ವಲ್ಪ ದಿನ
ಅದಾಗಿದ್ದಾದ್ಮೇಲೆ ನೀವು ಕುಡಿತಿದ್ದಲ್ಲ, ಸ್ವಲ್ಪ ಊಟ ಕಮ್ಮಿ ಮಾಡಿಬಿಟ್ಟು ಜ್ಯೂಸ್ನ ಸ್ವಲ್ಪ ಜಾಸ್ತಿ ಕುಡಿಯೋಣ ಅನ್ನಿಸ್ತಿತ್ತು ಪುಟ್ಟ. ಇವತ್ತು ಹಂಗೆ ಆಗಿದ್ದು. ಊಟ ಏನಂತ ಗೊತ್ತಾ, ಸ್ವಲ್ಪ ಕಮ್ಮಿ ಮಾಡೋದು, ಜ್ಯೂಸ್ ಕುಡಿತೀವಲ್ಲ ನಂಬಿಕೆ ಇರುತ್ತೆ. ನೀನು ಹಾಲು ಕುಡಿತಾ ಇಲ್ಲ ಈಗ, ಜ್ಯೂಸ್ ಕುಡಿತಾ ಜ್ಯೂಸ್ ಕುಡಿತಿದ್ಯಾ. ಬೂಸ್ಟ್ ಆಯಿತು, ಬೂಸ್ಟ್ ಖಾಲಿ ಆಗೋವರೆಗೂ ಹಾಲು ಕುಡಿ ಪುಟ್ಟ. ಬೂಸ್ಟ್ ವೇಸ್ಟ್ ಆಗುತ್ತೆ, ಅಷ್ಟು ದುಡ್ಡು ಕೊಟ್ಟು ತಂದಿದ್ದೀನಿ ದೊಡ್ಡ ಪ್ಯಾಕೆಟ್, ಬರೀ ನೀನು ಹಾಲು ಕುಡಿತೀಯ ಅಂತ. ಏನು ಬೂಸ್ಟ್ ಎಲ್ಲ ಮೆಲ್ಟ್ ಆಗ್ತಾ ಇತ್ತು ಪುಟ್ಟ. ಜ್ಯೂಸ್ ಏನಾದ್ರು ಮಾತಾಡ್ಸಿ. ನಮ್ಮ ಪಾಪ ಅವರು ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ. ಪಾಪ ಇವತ್ತಿನ ಚಿಕನ್ ಕರಿ ಹೆಂಗಿತ್ತು? ಸಖತ್ತಾಗಿತ್ತು. ಅರ್ಧ ಸಾಕು. ಈಕ್ವಲ್ ಸ್ವಲ್ಪ ಕಮ್ಮಿ. ಮೋಸಂಬಿ ಜ್ಯೂಸ್ ರೆಡಿ. ವಾವ್, ಥ್ಯಾಂಕ್ ಯು. ಹೆಂಗೈತೆ ಪಾಪ? ಊಟ ಮಾಡೋದ್ಮೇಲೆ ಕುಡಿಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ನೆನ್ನೆ ಪೊಮೊಗ್ರಾನೇಟ್ ಜ್ಯೂಸು ಕೂಡ ತುಂಬ ಚೆನ್ನಾಗಿತ್ತಲ್ಲ. ಇದು ಸಖತ್ತಾಗಿಲ್ವಾ? ಆಮೇಲೆ ಇನ್ನೊಂದು ಏನು ಗೊತ್ತಾ ಪುಟ, ಇವಾಗ ಫ್ರೂಟ್ಸ್ ತಿನ್ನೋದಕ್ಕಿಂತ ಜಾಸ್ತಿ ಜ್ಯೂಸ್ ಕುಡಿಲಿಕ್ಕೆ ಇಷ್ಟ ಆಯ್ತೈತೆ ನಮಗೆ. ಹೌದಾ? ಸಖತ್ತಾಯ್ತಲ್ವಾ? ಹಣ್ಣೆಲ್ಲ ಯಾರು ಎಡ್ಕೊಂಡು ತಿನ್ನೋದು, ಜ್ಯೂಸ್ ಮಾಡ್ಕೊಬಿಡೋಣ ಅನ್ಸುತ್ತೆ. ನಿಜವಾಗ್ಲೂ ಮೂಸಂಬಿ ಜ್ಯೂಸ್ ಚೆನ್ನಾಗೈತೆ ಪುಟ್ಟ, ಅಂಗಡಿಲಿ ಕೊಡೋದಕ್ಕಿಂತ. ಅದೇ ನಾವು ಸ್ವಲ್ಪ ಹಾಲು ಜಾಸ್ತಿ ಹಾಕಿದ್ದೀವಿ. ಖಾಲಿ ಪಾಪದು ನಮ್ದೇನು ಇಷ್ಟದೆ. ಯಾವಾಗಲೂ ನಮ್ಮ ಪುಟ್ಟಗೆ ಅರ್ಧ ಕುಡಿದ್ಬಿಟ್ಟು ನೀನು ಅರ್ಧ ಕುಡ್ಕೊಪುಟ್ಟ ಅಂತ ಕೊಟ್ಬಿಡ್ತಿದ್ದೆ. ಇವತ್ತು ಸ್ವಲ್ಪ ಊಟ ಕಮ್ಮಿ ಮಾಡಿ ಜ್ಯೂಸ್ ಕುಡಿಲಿಕ್ಕೆ ಅಂತಾನೆ ಅಲ್ವಾ, ಇವತ್ತು ನಾನು ಫುಲ್ ಜ್ಯೂಸ್ ಖಾಲಿ ಮಾಡಿದ್ದೀನಿ. ಇನ್ನಿವಾಗ ನಾವು ಊಟ ಎಲ್ಲ ಮುಗೀತು, ಜ್ಯೂಸ್ ಎಲ್ಲ ಕುಡ್ದಾಯ್ತು, ತಾಚಿ ಮಾಡೋದಷ್ಟೇ. ನೀವು ಕೂಡ ಈ ಈಸಿ ಚಿಕನ್ ಕರಿ ರೆಸಿಪಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.